ಧಾರವಾಡದಲ್ಲಿ ವಕ್ಫ್ ವಿಚಾರಕ್ಕೆ ಮುಂದುವರೆದಿದೆ ಪ್ರತಿಭಟನೆ. ಹಿಂದೂಪರ ಸಂಘಟನೆಗಳ ಪ್ರತಿಭಟನೆ ವೇಳೆ ಗಲಾಟೆ ಆಗಿದೆ. ಕಲಘಟಗಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇತ್ತು. ಈಗ ವಕ್ಫ್ ವಿಚಾರವಾಗಿ ಪ್ರತಿಭಟನೆಗಳು ಅಲ್ಲೇ ನಡೀತಾನೆ ಇದ್ದಾವೆ. ಇನ್ನೂ ಕೂಡ ಕೆಲವು ಕಡೆ ಈಗೀಗ ಉದ್ಭವ ಆಗ್ತಾ ಇದ್ದಾವೆ. ವಕ್ಫ್ ಆಸ್ತಿ ನಮ್ಮದು ಅನ್ನುವಂಥದ್ದು. ಹಿಂದೂಪರ ಸಂಘಟನೆ ಪ್ರತಿಭಟನೆ ನಡೆಸ್ತಾ ಇದ್ದರು ಕಲಘಟಗಿಯ ತಹಶೀಲ್ದಾರ್ ಕಚೇರಿ ಎದುರು. ಆ ಸಂದರ್ಭದಲ್ಲಿ ಪ್ರತಿಭಟನೆ ವೇಳೆ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಏನು ಮಾಡ್ದ, ಉದ್ದಟತನ ಮಾಡಿಬಿಟ್ಟ. ವಕ್ಫ್ ಆಸ್ತಿ ಏನು ಅವರ ಅಪ್ಪುಂದ ಅಂಥೇಳಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾಕಾರರಿಗೆ ನಿಮ್ಮಪ್ಪುಂದ ಅಂಥೇಳಿ ಪ್ರಶ್ನೆ ವ್ಯಕ್ತಿ ಮಾಡ್ತಾನೆ ಅಲ್ಲಿದ್ದಂಥ ವ್ಯಕ್ತಿ. ಆಗ ಸ್ಥಳದಲ್ಲೇ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಲಾಯಿತು, ಹೊಡೆದ್ಬಿಟ್ರು. ಗಲಾಟೆ ಹಿನ್ನೆಲೆ ಕೆಲ ಕಾಲ ಆತಂಕ ಸೃಷ್ಟಿಯಾಯಿತು. ಪೊಲೀಸರು ಮಧ್ಯ ಪ್ರವೇಶ ಮಾಡಿದರು. ಆರೋಗ್ಯಡಿ ಕೈಯಾಗ ಆರ್ತಿ ಕೊಟ್ರ 6 ತಾಸು ತೆಳಗಟ್ಟಿದ್ರು. ಹಂಗ ಅವ್ನಿಗೆ ಆರೋಗ್ಯಡಿ ಆಗಿಬಿಟ್ಟಾರ. ಅವ್ನ ಕೈಯಾಗ ಏನ್ ಕೊಟ್ಟ, ಏನ್ ಎಲ್ಲಾ ನಂದ ಇವ್ರ ಅಪ್ಪನ ಆಸ್ತಿ ಏನ್ರಿ ಇದು ಭಾರತ. ಅಧಿಕಾರಿಗಳ ದುರುಪಯೋಗದ ನಿಮ್ಮ ಅಪ್ಪನ ಆಸ್ತಿ ಮಾತಾಡಂಗಿಲ್ಲ, ಸರಿ. ನಿಮ್ಮ ಅಪ್ಪನ ಮಾತಾಡಂಗಿಲ್ಲ, ಸರಿ. ಅಧಿಕಾರಿಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಳೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಎಲ್ಲದರ ಮೇಲೆ ಹಿಡಿತವನ್ನ ಸಾಧಿಸಿದ. ಅವನಿಗೆ ಏನಾಗ್ಯದ, ಸಚಿವ ಸ್ಥಾನ ಕೊಟ್ಟಾರು. ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರೋಗ್ಯಡಿ ಕೈಯಾಗ ಆರ್ತಿ ಕೊಟ್ರ 6 ತಾಸು ತೆಳಗಟ್ಟಿದ್ರು. ಹಂಗ ಅವ್ನಿಗೆ ಆರೋಗ್ಯಡಿ ಆಗಿಬಿಟ್ಟಾರ. ಅವ್ನ ಕೈಯಾಗ ಏನ್ ಕೊಟ್ಟ, ಏನ್ ಎಲ್ಲಾ ನಂದ ಇವ್ರ ಅಪ್ಪನ ಆಸ್ತಿ ಏನ್ರಿ ಇದು ಭಾರತ. ನಿಮ್ಮ ಅಪ್ಪನ ಆಸ್ತಿ ಮಾತಾಡಂಗಿಲ್ಲ, ಸರಿ. ಎಲ್ಲ